ಎಲ್ಲರಿಗೂ ನಮಸ್ತೆ. ಸ್ಮಶಾನ ಕುರುಕ್ಷೇತ್ರ, ಕುವೆಂಪು ಬರೆದಿರುವ ಸ್ಮಶಾನ ಕುರುಕ್ಷೇತ್ರ ನಾಟಕ ಭಾಗವನ್ನು ಮುಂದುವರಿಸ್ತಾ ಇದೆ. ದ್ವಾಪರ ದೇವ ತನ್ನ ಕಾಲಘಟ್ಟವನ್ನು ನೆನೆದು ದುಃಖಿಸ್ತಾ ಇದ್ದಾನೆ. ತನ್ನ ಕಾಲಘಟ್ಟದಲ್ಲಿ ಏನೆಲ್ಲ ಆಯಿತು, ಎಂತೆಂತಹ ಮಹಾವೀರರಿದ್ದರು, ಅವರ ಆಳ್ವಿಕೆ ಹೇಗಿತ್ತು, ತನ್ನ ಈ ಕೊನೆಯ ಕ್ಷಣದಲ್ಲಿ ತಾನು ಆಳ್ವಿಕೆ ಮಾಡಿರುವಂತಹ ಈ ಕೊನೆಯ ಕ್ಷಣದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಯಿತು. ನೆತ್ತರಿನಲ್ಲಿ ಕಾಲು ತೊಳೆಯುವಂತಾಯಿತು. ನನ್ನ ಆಳ್ವಿಕೆಯ ಸಮಯದಲ್ಲಿ ಇದ್ದಂತಹ ಆ ಛಲವನ್ನು ಹೊಂದಿರುವಂಥ ಛಲದಂಕ ಮಲ್ಲರು ಯಾರಿದ್ದಾರೋ ಅವರೆಲ್ಲ ಎಲ್ಲಿಹರು, ಅಳಿದಿಹರು. ಪುಣ್ಯಾತ್ಮರು ಅಂತ ಹೇಳುವಂತಹ ಅವರೆಲ್ಲ ಅಳಿದಿಹರು. ತರುಣರು ಮಡಿದಿಹರು. ದ್ವಾಪರ ಯುಗದ ಮಹಾವ್ಯಕ್ತಿಗಳು ಅಂತ ಹೇಳಿಸಿಕೊಂಡಿರುವ ಆಚಾರ್ಯ ಭೀಷ್ಮ, ಕರ್ಣ, ದ್ರೋಣ, ಅಭಿಮನ್ಯು ಮುಂತಾದವರನ್ನೆಲ್ಲ ಈ ಕುರುಕ್ಷೇತ್ರ ರಣರಂಗ ಏನು ಮಾಡಿದೆ, ತನ್ನ ತೆಕ್ಕೆಗೆ ಪಡೆದುಕೊಂಡಿದೆ. ಈ ಸಮರದಲ್ಲಿ ಹಲವು ಜನ ಹುತರಾಗಿದ್ದಾರೆ. ಕೌರವ, ಮಹಾಭಾವನಾದಂತಹ ಕೌರವ ಏನಾಗಿದ್ದಾನೆ, ಈ ಹಗೆಯನ್ನು ಸಾಧಿಸ್ಲಿಕ್ಕೆ ಹೋಗಿ ತೊಡೆ ಒಡೆದು ತೊಡೆ ಮುರಿದು ಬಿದ್ದಿದ್ದಾನೆ, ತಿರೆಗುರುಳಿದ್ದಾನೆ. ತೊಡೆಯೊಡೆದು ತಿರೆಗುರುಳಿಯಾನೆ. ಉತ್ಸಾಹದಿಂದ ಕಾಳಗವನ್ನು ಮಾಡ್ತಾ ಇದ್ದಂತಹ ಕರ್ಣನು ಕೂಡ ಅವನ ನಾಶವೂ ಆಯಿತು. ಬಲಿಯಾದನು ಆ ದ್ರೋಣಾಚಾರ್ಯ, ಬಲಿಯಾದನು. ಧರ್ಮರಾಯ ಸತ್ಯ ಹೇಳ್ತಾನೆ ಅಂತ ಹೇಳಿ ನಂಬಿರುವಂತಹ ಆಚಾರ್ಯರು ಧರ್ಮರಾಯನ ಬಾಯಿಯಲ್ಲಿ ಬಂದಿರುವಂತಹ ಅಶ್ವತ್ಥಾಮ ಹತೋ ಕುಂಜರಃ ಎನ್ನುವಂತಹ ಆ ಒಂದು ಮಾತಿನಿಂದ ಆ ಆಚಾರ್ಯರ ಕೊನೆಯೂ ಆಯಿತು. ಈ ಒಂದು ಸಂದರ್ಭದಲ್ಲಿ ದ್ವಾಪರ ತುಂಬ ಬೇಜಾರದಲ್ಲಿದ್ದಾನೆ. ಇನ್ನು ನೀನು ಭಯಂಕರವಾಗಿರುವಂಥ ಕತ್ತಲೆಯನ್ನು ಆವರಿಸಿರುವಂತಹ ಈ ಒಂದು ಸಮಯದಲ್ಲಿ ಚಂದಿರನನ್ನು ಕೇಳಿಕೊಡ್ತಾನೆ, ನೀನು ಮತ್ತೆ ಮೂಡದಿರು, ಇದನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ನೀನು ಮತ್ತೆ ಬರಬೇಡ, ಈ ಭಯಂಕರವಾದಂಥ ದೃಶ್ಯ ಮರಳಿ ಬೆಳಗದಿರು, ನನಗೆ ಈ ಭಯಂಕರವಾಗಿರುವಂತಹ ಈ ಸ್ಮಶಾನ, ಈ ದೃಶ್ಯ ಏನಿದೆ, ಈ ಕುರುಕ್ಷೇತ್ರ ಏನಿದೆ, ಅದನ್ನು ಮತ್ತೆ ನೀನು ಬೆಳಗಬೇಡ. ಇನ್ನು ಕುರುಕ್ಷೇತ್ರ ಅಲ್ಲ ಇದು ಏನಾಗಿದೆ, ಈ ಭೂಮಿಯ ದೊಡ್ಡ ಮಸಣವಾಗಿ ಪರಿಣಮಿಸುವಂಥದ್ದು ಅಂತ ಹೇಳಿಕೊಂಡು ಸುತ್ತಲೂ ನೋಡ್ತಾನೆ. ಅಲ್ಲಿ ಸುಂದರ ರೂಪವನ್ನು ಹೊಂದಿರುವಂತಹ, ದೊಡ್ಡ ದೇಹವನ್ನು ಹೊಂದಿರುವಂತಹ, ಭದ್ರಾಕಾರದ ದೇಹವನ್ನು ಹೊಂದಿರುವಂತಹ ಕಲಿ ಬರ್ತಾನೆ, ಪ್ರವೇಶ ಆಗತ್ತೆ. ಆ ಸಂದರ್ಭದಲ್ಲಿ ಆ ದಿವಸದಿಂದ ದ್ವಾಪರ ಯುಗ ಕೊನೆಗೊಳ್ಳುತ್ತೆ, ಕಲಿಯುಗ ಆರಂಭವಾಗತ್ತೆ. ಕಲಿಪುರುಷ ಆ ದ್ವಾಪರನನ್ನು ನೋಡಿ ಗುರುತು ಹಿಡಿದು ಅವನ ಬಳಿಗೆ ಹೋಗ್ತಾನೆ. ದ್ವಾಪರ ದೇವ ಅಂತ ಹೇಳಿ ಕರೀತಾನೆ. ಆದರೆ ದ್ವಾಪರ ಯಾವುದರ ಗೊಡವೆಯೂ ಇಲ್ಲದೆ ತನ್ನನ್ನೇ ತಾನು ಮರೆತು ಬಿಟ್ಟಿದ್ದಾನೆ. ಅನ್ಯಚಿತ್ತನಾಗಿ ದ್ವಾಪರ ದೇವ ಅಂತ ಹೇಳಿ ಕರೆಯುವಾಗ ಅವನು ಮನಸ್ಸಿನಲ್ಲಿ ಬೇರೇನನ್ನೋ ಯೋಚನೆ ಮಾಡ್ತಾ ತನ್ನೊಳಗೆ ತಾನು ಏನು ಮಾಡ್ತಾ ಇದ್ದಾನೆ, ಏನ್ ರೌದ್ರಮನ್ ಕ್ರೂರಮೇನ್ ದುಃಖಮಯ ದೃಶ್ಯಂ ದಿಟ್ಟಿ ಪ ಅವರೆನ್ನ ಮಂ ಎತ್ತ ನೋಡಿ ದೊಡತ್ತ ನಾಶಮೇ ನಗುತಿಹುದು ವಿಕಟಟ್ಟಾಸಹಾದಿಂ ಕಣ್ಣಿಡುವ ಕಡೆ ಮುರಿದ ಪೊಂದೇರುಗಳ ರಾಶಿ ಎತ್ತ ನೋಡಿದತ್ತ ಸತ್ತಾನೆಗಳ ಮೊತ್ತ ರುಂಡಗಳ ಚೆಂಡಾಡುತಿಹ ಮರುಳುಗಳ ಬಳಗಂ
ಬೆನ್ನ ಬೀವಂ ಸಿಗುವ ಶೃಗಾಲಗಳ ಗುಂಪು ಎನ್ನ ಯುಗದಂತ್ಯದೊಳೆ ವಿಲಯಮಾದಂತಿಹುದು. ಚಿಂತಾಮಗ್ನಾಗ್ತಾನೆ. ಆವುದು ಎರೆಬಿರಿವ ಚಿಂತೆಯೊಳು ಮುಳುಗಿಹನ್, ಕರೆದರೂ ಎನ್ನ ಧ್ವನಿ ಕೇಳಿಸದು. ದ್ವಾಪರನು ಇಂತು ಚಿಂತಾಕ್ರಾಂತನಾಗಿಹನ್, ಮೈ ಮರೆತುದನ್ ಆನಾವಗಂ ಕಂಡುದಿಲ್ಲ. ದ್ವಾಪರ ದೇವ 2 ಹೆಜ್ಜೆ ಮುಂದೆ ಹೋಗಿ ಮತ್ತೆ ಪುನಃ ವಾಪಸ್ ಅವನನ್ನು ಕರೀತಾನೆ. ಏನು ನನ್ನ ಈ ಯುಗದ ಅಂತ್ಯ ಎಷ್ಟೊಂದು ಭಯಂಕರವಾಗಿದೆ, ಏನು ರೌದ್ರವ ತಾಂಡವವಾಡ್ತಾ ಇದೆ, ಎಂತಹ ಕ್ರೂರ ಕೃತ್ಯ ತನ್ನ ಯುಗದಲ್ಲಿ ನಡೆದಿದೆ. ಈ ಯುದ್ಧದ ಅಟ್ಟಹಾಸದ ಪರಿಣಾಮವಾಗಿ ಅನ್ಯಮನಸ್ಕತೆಯನ್ನು ಹೊಂದಿರುವಂತಹ ದ್ವಾಪರ ಏನು ಕರೆದ್ರೂ ಕೇಳದೇ ಇರುವಂತಹ ಪರಿಸ್ಥಿತಿಗೆ ಮುಟ್ಟಿದ್ದಾನೆ. ದ್ವಾಪರ ಕರೆದ್ರೂ ಕೇಳದೆ, ಎಷ್ಟು ಕರೆದ್ರೂ ಕೇಳೋದಿಲ್ಲ, ಉಕ್ಕಿ ಬರುವಂತಹ ದುಃಖವನ್ನು ತಡಿತಾ ಇದ್ದಾನೆ. ಇಲ್ಲಿ ನನ್ನ ಈ ಕಾಲದ ಅಂತ್ಯಕ್ಕಾಗುವಾಗ ಏನಾಗ್ತದೆ, ನಾಶವೇ ನಗ್ತಾ ಇದೆ, ಎಲ್ಲವೂ ನಾಶವಾಗ್ತಾ ಇದೆ, ಯಾವುದೂ ಇಲ್ಲ. ತಾನು ಇನ್ನು ಮುಂದಕ್ಕೆ ಕಲಿ ಬರುವಾಗ ಕಲಿಗೆ ಏನು ಅಂತ ಹೇಳಿ ಪಟ್ಟವನ್ನು ಕೊಡಲಿ, ಈ ರಣರಂಗದಲ್ಲಿ ಪಟ್ಟ ಕಟ್ಟಬೇಕಾ? ಇದೆಲ್ಲವೂ ನಗ್ತಾ ಇದೆ, ವಿಕಟ ಅಟ್ಟಹಾಸ ಮಾಡ್ತಾ ಇದೆ ನನ್ನ ಮೇಲೆ, ನನ್ನನ್ನು ಅಣಕಿಸ್ತಾ ಇದೆ. ಕಣ್ಣಿಡುವ ಕಡೆ ನಾನು ಎಲ್ಲಿ ಕಣ್ಣನ್ನು ಇಡ್ತೇನೋ ಅಲ್ಲಿ ಪೊಂದೇರುಗಳ ರಾಶಿ ಕಾಣ್ತಾ ಇದೆ. ಎತ್ತ ನೋಡಿದ್ರತ್ತ ಸತ್ತಾನೆಗಳ ಮೊತ್ತ ಕಾಣ್ತಾ ಇದೆ. ಒಂದು ಕಡೆ ಮನುಷ್ಯರ ರಾಶಿ, ಒಂದು ಕಡೆ ಅಲ್ಲಿ ರಥಗಳ ರಾಶಿ, ಮುರಿದು ಬಿದ್ದಂತಹ ಆಯುಧಗಳ ರಾಶಿ, ಒಂದು ಕಡೆ ಆನೆಗಳ ರಾಶಿ, ಒಂದು ಕಡೆ ಮನುಷ್ಯರ ರಾಶಿ, ಒಂದು ಕಡೆ ಕುದುರೆಗಳ ರಾಶಿ. ಎಲ್ಲಿ ನೋಡಿದ್ರಲ್ಲಿ ಏನಾಗ್ತಾ ಇದೆ, ಇಂತಹ ಸತ್ತು ಮುರಿದು ಬಿದ್ದಿರುವಂತಹ ವಸ್ತುಗಳೇ ಕಾಣ್ತಾ ಇರುವಂಥದ್ದು ರಾಶಿಯಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಆ ರುಂಡಗಳನ್ನು, ಆ ತಲೆಗಳನ್ನು ಚೆಂಡಿನ ಹಾಗೆ ಆಡ್ತಾ ಇರುವಂತಹ ಮರಳುಗಳು ಕಾಣ್ತಾ ಇವೆ. ಆ ಚೆಂಡಾಡುತ್ತಿಹ ಮರಳುಗಳ ಗುಂಪು, ಮರಳುಗಳ ಬಳಗ. ಆ ಪಿಶಾಚಿಗಳೇನಾಗ್ತವೆ, ಸತ್ತಿರುವಂತಹ ಆ ಮನುಷ್ಯರ ಪ್ರಾಣಿಗಳ ರುಂಡವನ್ನು ಚೆಂಡಾಡ್ತಾ ಇದೆಯಂತೆ. ಎನ್ನ ಯುಗದಂತ್ಯದೊಳೆ ವಿಲಯಮಾದಂದಿಹುದು. ಎನ್ನ ಈ ಯುಗದಂತ್ಯ ಏನಿದೆ, ನನ್ನ ಯುಗದ ಅಂತ್ಯದ ದಿನ ವಿಲಯವಾದ ಹಾಗಿದೆ, ಪ್ರಳಯವೇ ಆಗ್ತಾ ಇದೆಯೋ ಅನ್ನುವಂತ ನನಗೆ ಅನಿಸ್ತಾ ಇದೆ. ಈ ಚಿಂತೆಯಲ್ಲಿ ಮುಳುಗಿದಾನೆ ದ್ವಾಪರ. ಕಲಿ ಮತ್ತೆ ಅವನಿಗೆ ಗೊತ್ತಾಗತ್ತೆ, ಕಲಿಗೆ ಯೋಚನೆ ಆಗತ್ತೆ, ಇವನು ತುಂಬ ಚಿಂತಾಕ್ರಾಂತನಾಗಿದ್ದಾನೆ, ಆದ ಕಾರಣ ನಾನು ಅವನಿಗೆ ಕರೆದ್ರೂ ಕೇಳಿಸ್ತಾ ಇಲ್ಲ. ಅವನು ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ಮತ್ತೆ ಕರೀತಾನಂತೆ, ದ್ವಾಪರ ದೇವ ಅಂತ ಹೇಳಿ. ಈ ರೀತಿ ನೀನು ಚಿಂತಾಕ್ರಾಂತನಾಗಿ ಮೈ ಮರೆತುದನ್ನು ನಾನು ಯಾವಾಗಲೂ ಕಾಣಲಿಲ್ಲ. ಇವತ್ತೇನು ಇಷ್ಟು ಕರೆದ್ರೂ ಕೂಡ ನಾನು ದ್ವಾಪರ ದೇವ ಅಂತ ಕರೆದ್ರೂ ಅವನಿಗೆ ಕೇಳ್ತಾ ಇಲ್ಲ ಅಂತ ಹೇಳಿ ಕಲಿ ಯೋಚಿಸ್ತಾನಂತೆ. 2 ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ಮತ್ತೆ ಕರೀತಾನೆ. ಏನಿದೆ ಈ ಸದ್ದುಗಳು, ಆರ್ತನಾದಗಳೇ, ಮೌನಮೇ ನೋವಿನಿಂದೊಯ್ಯೊಯ್ಯನೆ ಅಳುವಂತೆ ತೋರುತ್ತಿದೆ. ಕವಿದೀರ್ಪ ನಟ್ಟಿರುಳೆ ಬಿಸು ಸೊಯ್ದು ನರಳುವಂತಿರ್ಪುದು. ಕೈ ಮುರಿದ ಕಾಲು ಮುರಿದ ಹೊಡೆಯೊಡೆದ ತಲೆ ಸಿಡಿದ 100 ಸೈನಿಕರ ಅಸ್ಪಷ್ಟ ವಾಣಿಗಳ ತುಮುಲ ರೋದನಂ ಜವನೆದೆ ಬೆದರಿಪಂತೆ ಬಾಂಗೇರುತ್ತಿಹುದು. ಹ ಕೌರವೇಂದ್ರ, ಹ ಭೀಷ್ಮ, ಹ ದ್ರೋಣ, ಹ ದಿವಾಕರ ತನಯ ಆಲೋಚಿಸುತ್ತಾ ನಿಲ್ಲುತ್ತಾನೆ. ಮತ್ತೆ ದ್ವಾಪರ ಅವನು ಮುಂದಕ್ಕೆ ಹೋಗಬೇಕು, ಕರಿಬೇಕಾದರೂ ಕೂಡ ಏನಿದು ಸದ್ದುಗಳು, ಏನು ರಣರಂಗದಲ್ಲಿ ಈ ರೀತಿಯಾದಂತಹ ಸದ್ದುಗಳು ಕೇಳ್ತಾ ಇದೆ, ಆರ್ತನಾದಗಳು ಕೇಳ್ತಾ ಇವೆ. ಒಂದು ಕಡೆಯಲ್ಲಿ ಪೂರ್ತಿಯಾಗಿ ಸಾಯದೆ ಬಿದ್ದಿರುವಂತಹ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅವುಗಳೇನು ಮಾಡ್ತಾ ಇದೆ, ಚೀರ್ತಾ ಇವೆ.
ಆರ್ತನಾದ ಮಾಡ್ತಾ ಇದೆ. ಅಯ್ಯೋ ಅಮ್ಮ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇವೆ. ಹೀಗೆ ಮೌನವೇ ಏನಾಗ್ತಾ ಇದೆ, ನೋವಿನಿಂದ ಅಳುವಂತಹ ಪರಿಸ್ಥಿತಿ ನನಗೆ ಕಾಣ್ತಾ ಇದೆ. ಈ ಕವಿದಿರುವಂತಹ ನಟ್ಟಿರುಳಿನಲ್ಲಿ ಈ ಕತ್ತಲೆಯಾಗಿರುವಂತಹ ಮಧ್ಯ ಕತ್ತಲೆಯಲ್ಲಿ ಅಳುವಂತೆ ನರಳುವಂತೆ ನನಗೆ ಅನಿಸ್ತಾ ಇದೆ. ಅದು ಕೈ ಮುರಿದು, ಕಾಲು ಮುರಿದು, ಹೆಡೆಯು ಒಡೆದ, ತಲೆ ಸಿಗಿದ ನೂರಾರು ಸೈನಿಕರು, ಅಸ್ಪಷ್ಟವಾಣಿಗಳು, ಅಲ್ಲಿ ಕೈ ಕಾಲುಗಳನ್ನು ಮುರಿದುಕೊಂಡಿರುವಂತಹ ಆ ಸೈನಿಕರ ಅಸ್ಪಷ್ಟವಾಣಿಗಳು, ನನ್ನನ್ನು ಒಮ್ಮೆ ರಕ್ಷಿಸಿ ಕಾಪಾಡಿ ಅಯ್ಯೋ ಅಮ್ಮ ಅಪ್ಪ ಅಂತ ಹೇಳ್ತಾ ಇರುವಂತಹ ಒಂದಷ್ಟು ಸೈನಿಕರು, ಅವರ ತುಮ್ಮನಗಳು, ಅವರ ರೋದನ ಯಾರ ಎದೆಯನ್ನಾದರೂ ಹೆದರಿಸುವಂತೆ ಮಾಡ್ತಾ ಇದೆ. ಆ ಶಬ್ದಗಳೇ ಬಾನಿಗೇರ್ತಾ ಇದೆ. ಆ ಶಬ್ದಗಳು ಕತ್ತಲೆಯಲ್ಲಿ ಆ ಎಲ್ಲ ಶಬ್ದಗಳೇನಾಗ್ತಾ ಇವೆ, ಇಡೀ ಮೌನವನ್ನು ಆವರಿಸಿರುವಂಥ ಮೌನವನ್ನು ಸೀಳ್ತಾ ಇದೆ. ಕೌರವ ನಿನ್ನಿಂದಾಗಿ ಇಂಥದ್ದೆಲ್ಲ ನಡೆಯುತ್ತಲ್ವಾ? ಭೀಷ್ಮ ನೀನೂ ಹೋದೆಯಲ್ಲ, ದ್ರೋಣ ದಿವಾಕರತನೆಯ ಸೂರ್ಯಪುತ್ರನೇ ಅಂತ ಹೇಳಿ ಯೋಚನೆ ಮಾಡ್ತಾ ನಿಲ್ತಾನೆ. ಕಲಿದೇವ ಮತ್ತೆ ಗಟ್ಟಿಯಾಗಿ ದ್ವಾಪರ ದೇವ ಅಂತ ಹೇಳಿ ಕಲಿತಾನೆ. ಅಷ್ಟೊತ್ತಿಗಾಗುವಾಗ ಅವನಿಗೆ ಯಾರೋ ಕರೆದ ಹಾಗಾಗುತ್ತೆ. ಮೆಲ್ಲನೆ ತಿರುಗಿ ನಿಂತಲ್ಲಿಂದ ಅರುಗದೆ ಗಂಭೀರವಾಗಿ ನೋಡ್ತಾನೆ. ಕಲಿ ಮಹಾಶಯ, ಏನಿದಿಂತೋರ್ವನೆ ನಿಂತು ಚಿಂತಾಮಗ್ನಾಗಿರ್ಪೆ, ಕರೆದೊಡಂ ಕೇಳಿಸದು ಆವ ಮೈಯೊಡನೆ ನುಡಿಯುತ್ತಿಹೆ. ಏನು ನಿಂಗೆ ಕರೆದ್ರೂ ಕೇಳಿಸೋದಿಲ್ಲ. ನಾನು ಆಗದಿಂದ ಬಂದು ನಿನ್ನನ್ನು ಏನು ಮಾಡ್ತಾ ಇದ್ದೇನೆ, ದ್ವಾಪರ ದೇವ ಅಂತ ಹೇಳಿ ಕರಿತಾ ಇದ್ದೇನೆ. ನಿಂಗೆ ಕರೆದ್ರೂ ಕೇಳಿಸ್ತಾ ಇಲ್ಲ. ಏನು ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು? ದ್ವಾಪರ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಉಕ್ಕಿ ಬರುವಂತಹ ದುಃಖವನ್ನು ತಡೆದು ನೀಳ್ದನೆಯಿಂದ, ಕಲಿದೇವ ದ್ವಾಪರ ಕಲಿಯ ನೀ ಮಸಣದಲ್ಲಿ ಎದುರುಗೊಳ್ಳುವಂತಾಯಿತೆ. ಮುಂದೆ ಯುಗದ ಪುರುಷನ್ ಆಗಲಿಹ ನಿನಗೆ ಈ ಸತ್ತ ಸುಡುಗಾಡಿನಲ್ಲಿ ಪಟ್ಟಾಭಿಷೇಕ ಮಾಡುವಂತಾಯಿತೆ. ಏನಿಗಿಂತೋ ಬರಿಸಗಳ ಗೈಮೆയും ಗಳಿಸಿದ್ದ ಸಂಸ್ಕೃತಿಯ ಚೆಲ್ವಿಕೆ ತುತ್ತ ತುದಿಯಲ್ಲಿ ಪುಚ್ಚಳಿದು ಪೋಯಿತೆ. ನಿನಗೆನ್ನ ಕಾಲ ಸಾಮ್ರಾಜ್ಯ ಮರಳಿವ ಸಮಯದಲ್ಲಿ ಆವ ಪೆರ್ಮೆಯೊಳಾವ ಮೆಚ್ಚುಗೆಯ ವಸ್ತುವನ್ ಎನ್ನ ಕೃತಿ ಎಂದಾನ್ ತೋರಿಸಲಿ. ಈ ಮಹಾಕುರುಕ್ಷೇತ್ರ ಸ್ಮಶಾನಮಂ ತೋರಲಿ. ಆಡಿದ ಲಾಳ್ಗಳ ಶವಗಳ ನಿನಗಿತ್ತೆಪೆನ್, ಮುರಿದ ಹೊಂದೇರುಗಳ ಮಂದೆಯಂ ತೋರ್ದ ಪೆನ್. ನಾನೇನು ಮಾಡಲಿ? ನಾನು ಎಂತಹ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದೆ. ನನ್ನ ಯುಗದ ಅಂತ್ಯದಲ್ಲಿ ಇಂತಹ ಸ್ಮಶಾನವನ್ನು ನಾನು ನಿಮಗೆ ತೋರಿಸುವಂತಾಯಿತೆ. ನನಗೇನು ಅಂತ ಹೇಳಿ ನಾನು ನಿನಗೆ ಈ ಕಲಿಯನ್ನು ಮಸಣದಲ್ಲಿ ಎದುರುಗೊಳ್ಳುವಂತಾಯಿತೆ. ಮುಂದಕ್ಕೆ ನೀನು ಯುಗಪುರುಷನಾಗುವಂಥವನು. ಅಂತಹ ಯುಗಪುರುಷನನ್ನು ನಾನು ಮಸಣದಲ್ಲಿ ಎದುರುಗೊಳ್ಳಬೇಕೇ? ಈ ಸತ್ತ ಸುಡುಗಾಡಿನಲ್ಲಿ ನಾನು ನಿಮಗೆ ಪಟ್ಟಾಭಿಷೇಕವನ್ನು ಮಾಡುವಂತಾಯಿತೆ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಗಳಿಸಿದ ಸಂಸ್ಕೃತಿಯ ಚೆಲುವಿಕೆಯ ಆ ಒಂದು ಸಂಸ್ಕೃತಿಯ ಚೆಲುವಿನ ತುತ್ತ ತುದಿಯಲ್ಲಿದ್ದೆ. ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಟು ಗೆಡಿಸಿರುವಂಥ ಆ ಚೆಲುವಾದ ಸಂಸ್ಕೃತಿಯ ತುತ್ತ ತುದಿಯಲ್ಲಿ ಇರಬೇಕಾದ್ರೆ ಈ ರೀತಿ ಪುಚ್ಚಳಿದು ಹೋಯಿತೆ. ಈ ರೀತಿ ಹೋಯಿತೆ. ನಾನು ಗಳಿಸಿರುವಂತಹ ಸಂಸ್ಕೃತಿ ಏನಿದೆ, ಆ ತುತ್ತ ತುದಿಯಲ್ಲಿದ್ದಂತಹ ಸಂಸ್ಕೃತಿ ಇವಾಗ ಈ ರೀತಿಯಾಗಿ ಹಾಳಾಗಿ ಹೋಯಿತೆ. ನಿನಗೆನ್ನ ಕಾಲ ಸಾಮ್ರಾಜ್ಯ ಮರಳುವ ಸಮಯದಲ್ಲಿ, ನಾನು ನಿನ್ನ ಸಾಮ್ರಾಜ್ಯವನ್ನು ನಿನಗೆ ಮರಳಿ ಕೊಡುವಂತಹ ಸಮಯದಲ್ಲಿ ನಾನು ಯಾವ ಹೆಮ್ಮೆಯೊಡನೆ ನಿನಗೆ ಕೊಡಲಿ? ನನ್ನ ಮೆಚ್ಚುಗೆಯ ವಸ್ತು ಅಂತ ಹೇಳಿ ನಿನಗೆ ಯಾವುದನ್ನು ನಾನು ತೋರಿಸಲಿ?
ಈ ಮಹಾ ಕುರುಕ್ಷೇತ್ರವನ್ನು ತೋರಿಸಲೇ? ಸ್ಮಶಾನವಾಗಿರುವಂತಹ ಈ ಕುರುಕ್ಷೇತ್ರವನ್ನು ನಾನು ನಿನಗೆ ತೋರಿಸ್ಬೇಕು ಅಂತ ಹೇಳಿ, ಆದರೆ ಇಲ್ಲಿ ಏನಿದೆ? ಬರೀ ಶವಗಳಿರುವಂಥದ್ದು. ಈ ಶವಗಳನ್ನು ನಿನಗೆ ಕೊಡಬೇಕೆ? ಮುರಿದಿರುವಂಥ ಹೊಂದೇರುಗಳ ಮಂದೆಯನ್ನೇ ತೋರಿಸ್ಬೇಕೆ? ಮುರಿದು ಬಿದ್ದಿರುವಂತಹ ಆ ರಥಗಳ ಬಾಣಗಳ ಆ ಒಂದು ರಾಶಿ ಏನಿದೆ, ಆ ರಾಶಿಯನ್ನು ನಿನಗೆ ತೋರಿಸ್ಬೇಕೆ? ನಿನಗಾವ ಮಂಗಳದ ಸಿರಿಯ ನೀಯಲಿ ಹೇಳು. ನಿನಗೆ ಯಾವ ಮಂಗಳದ ವಸ್ತುಗಳನ್ನು ನಿನಗೆ ಕೊಡಬೇಕು? ಒಬ್ಬರ ಆಳ್ವಿಕೆಯನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದರೆ ಉತ್ತಮವಾದ ವಸ್ತುಗಳನ್ನು ನಾವು ಹಸ್ತಾಂತರಿಸಬೇಕಂತ. ಆದರೆ ನಾನು ಏನು ಅಂತ ನಿನಗೆ ಹಸ್ತಾಂತರಿಸಿದೆ? ನಾನು ಏನು ಅಂತ ಹೇಳಿ ನಿನಗೆ ಕೊಡಲಿ? ನಾನು ಏನು ಹೇಳಲಿ ನಿನಗೆ? ಹೀಗೆ ದುಃಖಿಸ್ತಾ ಇದ್ದಾನೆ ದ್ವಾಪರ. ನಿನಗೆ ನಾನು ಎಲ್ಲಿ ಪಟ್ಟವನ್ನು ಕಟ್ಟಲಿ? ಈ ಸುಡುಗಾಡಿನಲ್ಲಿ ಪಟ್ಟ ಕಟ್ಟಬೇಕಾ? ನಿನಗೆ ಏನು ಅಂತ ಹೇಳಿಕೊಡ್ಬೇಕು ಅಂತ ಹೇಳಿ ತುಂಬಾ ದುಃಖಿಸ್ತಾ ಇದ್ದಾನೆ. ಆಗ ಕಲಿ ಅದನ್ನೆಲ್ಲವನ್ನು ಶಾಂತ ಚಿತ್ತದಿಂದ ಕೇಳ್ತಾ ಹೇಳ್ತಾನೆ, ನೀನು ಬೇಜಾರು ಮಾಡಬೇಡ. ಹೌದು, ನಿನ್ನ ಯುಗದಲ್ಲಿ ಅಂತಹ ದೊಡ್ಡದಾದಂತಹ ಸಂಸ್ಕೃತಿಯನ್ನು ನೀನು ಹೊಂದಿದ್ದೆ. ಆ ಸಂಸ್ಕೃತಿಯ ತುದಿಯಲ್ಲಿರಬೇಕಾದ್ರೆ ನಿನ್ನ ಆಳ್ವಿಕೆಯ ಈ ಕ್ಷಣದಲ್ಲಿ ಈ ರೀತಿಯಾಗಿ ಪರಿಣಮಿಸಿರುವಂಥದ್ದು ನಿನಗೆ ಬೇಜಾರವನ್ನುಂಟು ಮಾಡುವಂಥದ್ದೇ. ಆದರೆ ಬೇಜಾರು ಮಾಡಬೇಡ ಅಂತ ಹೇಳಿ ಕಲಿ ಏನು ಮಾಡ್ತಾನೆ? ಸಮಾಧಾನ ಪಡಿಸ್ತಾನೆ ದ್ವಾಪರ ದೇವನನ್ನು. ಧನ್ಯವಾದಗಳು.